ನೀವು ಕೊನೆಯದಾಗಿ ಹೊಸ ವರ್ಷ ಹೇಗ್ ಸೆಲೆಬ್ರೇಟ್ ಮಾಡಿದ್ರಿ? ಗೋವಾನಲ್ಲಿ ಮಾಡಿದ್ ಮೇಡಮ್, ಸೂಪರ್ ಆಗಿತ್ತು. ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಹೋಗಿ ಅಲ್ಲೇ ಕೇಕ್ ಕಟ್ ಮಾಡಿ. ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮ ಹುಬ್ಳಿ ಫ್ರೆಂಡ್ಸು ಅವರು ಅಲ್ಲಿ ಕೆಸಿನೋಗಳೆಲ್ಲ ಇದಾವೆ, ಅವರು ಬಂದು ನಮ್ ಜೊತೆ ಸೆಲೆಬ್ರೇಟ್ ತುಂಬಾ ಚೆನ್ನಾಗಾಯ್ತು. ಬಿಗ್ ಬಾಸ್ ಫ್ರೆಂಡ್ಸ್ ಜೊತೆ ಎಲ್ಲೋ ರೀಸೆಂಟ್ ಟ್ರಿಪ್ ಯಾರು ಹೋಗ್ಲಿಲ್ವಾ ನಿಮ್ಮ? ಮೇಡಮ್ ನಾವ್ ಅನ್ಕೊಂಡಿದ್ರಿ, ಅದು ಏನಂದ್ರೆ ಒಳಗಡೆನೆ ಒಂಥರ, ಈಚೆ ಬಂದ್ಮೇಲೆ ಒಂಥರ. ನಾನು ಕೆಲವೊಂದು ಫಂಕ್ಷನ್ಗಳಿಗೆ ಹೋಗಿ ಇನ್ವೈಟ್ ಮಾಡಿದೀನಿ, ಬಂದಿಲ್ಲ ಅಂತ ಅಂದ್ಮೇಲೆ ಒಂದ್ಸಲಿ ಸರಿ ಎರಡ್ ಸಲಿ ಸರಿ ಪದೇ ಪದೇ ನಾವು ಕರಿತಾ ಇದ್ರೆ ನಮ್ಮ ಗೌರವನು ಕಡಿಮೆ ಆಗ್ತದೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಬಿಗ್ ಬಾಸ್ ಇಂದ ಕಲ್ತಿದ್ದ ಒಂದು ದೊಡ್ಡ ಪಾಠ ಮೇಡಮ್, ಅದು ನನ್ನ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಒಂದು ಊಟದ ಬೆಲೆ, ಒಂದು ಸಮಯದ ಬೆಲೆ, ಒಂದು ಬಾಂಡಿಂಗಿನ ಬೆಲೆ ನನಗೆ ಅಲ್ಲಿ ಗೊತ್ತಾಯ್ತು. ಸಿಂಪಲ್, ಬಿಗ್ ಬಾಸ್ ಅನ್ನೋದು ಒಂದು ಜೀವನ, ಒಂದು ಲೈಫ್, ಒಂದು ಆತ್ಮದ ಲೈಫ್. ಹೇಳ್ತೀನಿ ಕೇಳ್ರಿ, ಬಿಗ್ ಬಾಸ್ ಅನ್ನೋದು ಒಂದು ಅರ್ಥ. ಅದ್ರ ಒಳಗಡೆ ಇರ್ತಕ್ಕಂಥವ್ರು ನಾವೆಲ್ಲ ಜನ. ಅಲ್ಲಿ ನಾವೊಬ್ಬರನ್ನ ಸ್ನೇಹಿತ ಅಂತ ಅನ್ಕೊಂಡಿರ್ತೀರಿ, ಹಂಗೆ ನಾವು ಇಲ್ಲಿ ಲೈಫಲ್ಲಿ. ಬಟ್ ಅವ್ನು ಮೋಸ ಮಾಡಿರೋದು ಯಾವಾಗ ಗೊತ್ತಾಗೋದು ಗೊತ್ತಾ? ನಾವು ಹೊರಗಡೆ ಬಂದ ಮೇಲೆ, ಅಂದ್ರೆ ಸತ್ತವಾಗ ಆತ್ಮ ಗೊತ್ತಾಗ್ತೈತಿ 7 ಮಿನಿಟ್ರಿಗೆ ಏನೇನು ಆಟ ಆಡೋರೆ ಅಂತ. ಹಂಗೆ ನಾನು ಬಿಗ್ ಬಾಸ್ ಒಳಗಡೆ ಇದ್ದವಾಗ ನನ್ನ ಜೊತೆನೇ ಚೆನ್ನಾಗಿರ್ತಾರೆ, ನನ್ನೇ ನಾಮಿನೇಟ್ ಮಾಡಿರ್ತಾರೆ. ಅರ್ಥ ಆಯ್ತಾ ನಿಮ್ಗೆ? ಅದು ಆ ಪಾಠ ಯಾರು ಕಲ್ಸಕ್ ಸಾಧ್ಯ ಮೇಡಮ್ ಅದನ್ನ? ಬಿಗ್ ಬಾಸ್ ಅಲ್ಲ, ಅದು ಅರ್ಥ ಮಾಡ್ರಿ. ಇವಾಗ ಕೆಲವ್ರು ಹೇಳ್ತಾರೆ ಬಿಗ್ ಬಾಸ್ ವೇಸ್ಟ್ ಶೋ, ಡಬ್ಬಾ ಶೋ, ಹಂಗೆ ಹಿಂಗೆ ಅನ್ಬಿಟ್ಟು ಕೆಲವ್ರು. ಅಲ್ಲಿ ಓದೋರ್ಗೆ ಗೊತ್ತು ಅದ್ರದ್ದು ಬೆಲೆ ಏನೋ, ಅದು ಘನತೆ ಏನೋ ಅಂತ ಅನ್ಬಿಟ್ಟು ಅಲ್ವಾ? ಇವಾಗ ಎಲ್ಲಿಂದ ಎಲ್ಕೂ ಗುರ್ಸ್ತಾರೆ ನನ್ನ, ಯಾಕೆ ಆ ವೇದಿಕೆಯಿಂದ. ನಾನು ಗೌರವ ಮೇಡಮ್, ಅದಕ್ಕೆ ಯಾವತ್ತು ಚಿರುನಿ. ನಾನು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಈ ಸಲ ಯಾರಿದ್ದಾರೆ ಸರ್? ಸುದೀಪ್ ಅಣ್ಣ. ಅಲ್ಲ, ಸ್ಪರ್ಧಿಗಳಲ್ಲಿ ಯಾರು? ಸುದೀಪ್ ಅಣ್ಣನೇ ಸರ್. ಸ್ಪರ್ಧಿಗಳು ನಾನು ನೋಡಿದ್ರೆ ಅವ್ರು ಬಿಗ್ ಬಾಸ್ ನಡ್ಸ್ಕೊಡ್ತಾರೆ. ಸುದೀಪ್ ಅಣ್ಣನೇ ಅಲ್ಲಿ ಇರ್ತಕ್ಕಂಥವ್ರು. ಸುದೀಪ್ ಅಣ್ಣ, ಹೌದು ಸುದೀಪ್ ಅಣ್ಣನೇ. ಸುದೀಪ್ ಅಣ್ಣ ಈ ಸಲ ಏನೋ ಹೋಸ್ಟ್ ಮಾಡ್ದಿರೋ ಅಂದ್ರೆ ಅದು ನೋಡೋದೇ ಇಲ್ಲ ಅಷ್ಟೇ. ಮತ್ತೆ ಸುದೀಪ್ ಸರ್ನ ಹಾಕೊಂಡೆ ಒಂದ್ ಸಿನಿಮಾ ಮಾಡ್ಬೋದಲ್ಲ ನೀವು? ಮೇಡಮ್, ಅವ್ರ ರೇಂಜ್ಗೆ ನಾವು ಇದ್ ಮಾಡಕ್ ಆಗಲ್ಲ. ಅಣ್ಣವ್ರು ಏನಾದ್ರು ನಮ್ಮ ಇದ್ರಲ್ಲಿ ಬಂದೆ ಹೋದ್ರೆ ನಮ್ಗೊಂದು ಖುಷಿ. ಬಟ್ ಕಥೆನ ಬಹಳ ಅಂದ್ರೆ ಬಹಳ ವಿಮರ್ಶನೆ ಮಾಡ್ಬೇಕು ಅಂತ ನಾನು. ಯಾಕಂತಂದ್ರೆ ನಾನು ಹೇಳ್ದಲ್ಲ ಮೇಡಮ್, ಟೈಮ್ ತಗೊಂಡು ಪುರ್ಸೊತ್ ಮಾಡ್ಕೊಂಡು ನಿಧಾನಕ್ಕೆ ಇನ್ಮೇಲೆ ಕತೆ ಕೇಳ್ತೀರಾ. ಹೊಸಬ್ರಿಗೆ ಕತೆ ಕೇಳಕ್ಕೆ ಅವಕಾಶ ಕೊಡ್ತೀರಾ? ಹೌದು ಮೇಡಮ್, 100%. ಮೇಡಮ್ ನಾನು ಹೇಳ್ತೀನಿ ಕೇಳ್ರಿ, ಇದು ಏನಂತೀರ, ಜ್ಞಾನ ಮತ್ತೆ ಏನಂತೀರ, ಕಲೆ ಯಾರಪ್ಪನ ಸತ್ತು ಅಲ್ಲ. ಕಲೆ ದೇವತೆ ಯಾರ ಮನೆಗ್ ನುಗ್ತಾಳೆ ಅಂತ ಗೊತ್ತಿಲ್ಲ ಅಂತ ಬಾಕಲ್ ತೆಗ್ದೇ ಇರ್ಬೇಕು. ಅರ್ಥ ಮಾಡ್ರಿ, ಕಲೆ ಅನ್ನೋದ್ರಕ. ಯಾಕಂತಂದ್ರೆ ಈ ಸಾಕೋದು ಒಂದ್ ಕಲೆನೇನೆ, ಒಂದೊಂದಕ್ಕೆ ಒಂದೊಂದು ಐತೆ. ಹಂಗೆ ಕಲೆ ಯಾರಪ್ಪನ ಮನೆ ಸತ್ತಲ್ಲ. ಆಮೇಲೆ ಅದೇನು ಹೇಳ್ತಾರಲ್ಲ, ಇಂಥ 100 ವರ್ಷ ಮಾಡಿರೋನೇ ಮಾಡ್ಬೇಕನ್ನೋದೇನು ಇಲ್ಲ. ಇವಾಗ ಹುಟ್ಟಿರೋನ್ ಮಾಡಿದ್ರು ನಡೀತದೆ. ಬಟ್ ತಲೆ ಕರೆಕ್ಟ್ ಆಗಿರ್ಬೇಕಷ್ಟೇ. ಸಿನಿಮಾ ಮಾಡೋದಕ್ಕೆ ರೆಡಿ ಇದೀರಾ? ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತೀರಾ? ಒಳ್ಳೆ ಕತೆ ಸಿಕ್ಕಿದ್ರೆ ಒಳ್ಳೆ ಕತೆ ಆಗ್ಬೇಕು. ಆಮೇಲೆ ಆದಷ್ಟು ಆರ್ಟಿಸ್ಟ್ಗಳನ್ನ ನಮ್ಮ ಲೋಕಲ್ ಅವ್ರನ್ನೇ ಹಾಕೋದು. ನಾನು ಹೇಳೋದು ಅರ್ಥ ಆಯ್ತಾ ಮೇಡಮ್? ಯಾಕಂದ್ರೆ ನಮ್ ಸ್ಲ್ಯಾಂಗ್ ಬರ್ಬೇಕು, ನಮ್ಮ ತನ ಗೆಲ್ಬೇಕು ಅಂತಂದ್ರೆ ನಮ್ಮವ್ರೇ ಇರ್ಬೇಕು. ನಾನು ಏನು ಹೇಳೋದಂದ್ರೆ ಮೇಡಮ್, ಪ್ರೊಡ್ಯೂಸ್ ಕಮ್ಮು ಒಳ್ಳೆ ಡೈರೆಕ್ಟರ್ ನಮ್ಮ ಕೈಯಲ್ಲಿ ಅವ್ರನ್ನ ಇಟ್ಕೊಂಡು ನಮ್ಗೆ ಹೆಂಗ್ ಬೇಕು ಹಂಗೆ ನಾವು ಮಾಡ್ಕೊಂತೀವಿ. ಸರ್ ಕೂಡ ಅಭಿನಯ ಮಾಡ್ತಾರಾ? ಅಲ್ಲ, ಯಾವ್ದನ್ನ ಒಂದ್ ಪಾರ್ಟ್ ಮಾಡ್ತೀನಿ. ಯಾವ್ದೋ ಎತ್ತ ಹಿಡ್ಕೊಂಡು ಒಂದ್ ಸೆಂಟ್ರಾಗ ಓಡಾಡೋದು. ನಿಮ್ ಸ್ನೇಹಿತರಿಗೂ ಕೊಡ್ತೀರಾ? ಅವಕಾಶ ಇರುತ್ತೆ ಮೇಡಮ್. ಹೆಂಗ್ ಗೊತ್ತಾ, ಕತೆಗೆ ತಕ್ಕದಂಗೆ ಇರ್ಬೇಕು. ಆದಷ್ಟು ಸ್ಕ್ರಿಪ್ಟ್ಗಳು ಇರ್ಬೇಕು. ನನಗೆ ಸ್ಕ್ರಿಪ್ಟ್ ಮಾಡಿ, ಇವಾಗ ಕೆಲವೊಬ್ರು ಮೀಡಿಯಾಕ್ ಬಂದಿದ ತಕ್ಷಣ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ನಾನು ಅದು ನಾಟಕೀಯ ಆಟೋಮೆಟಿಕ್ ಗೊತ್ತಾಗತ್ತಲ್ಲ. ಇವಾಗ ನಾನೇನ್ ಹೇಳ್ತೀನಿ, ಅಣ್ಣ ನಮಸ್ಕಾರ ಅಂತೀನಿ, ಕೇಳೋಣ ಅಂತೀನಿ. ಇದು ನನ್ನ ಮಂದಾಲ್ನಿಕ ಬರ್ತಾ ಇರೋದು. ಅದ್ಬಿಟ್ಟು ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಏನಂದ್ರೆ, ಈ ಸಂದರ್ಭದಲ್ಲಿ ಅದ್ರಿಗೆ ಆಟೋಮೆಟಿಕ್ ಗೊತ್ತಾದಿತ್ತಲ್ಲ ಇದು ಅಂತ ಬಾಳ್ಗಳು ನಾವು ಬಾಳಿಲ್ಲ, ನಾನು ಬಾಳೋದು ಇಲ್ಲ. ನಾನು ಸುಮಾರು ಜನ ಇಗ್ನೋರ್ ಮಾಡಿ ಬಿಟ್ಬಿಟ್ಟಿದ್ದೆ ಮೇಡಮ್. ಆದ್ರೂ ಬಿಡಲ್ಲ ಮುಂಡೆವು. ಬಾ 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 ಅಂತ ಕರೆಯೋದು. ಸುಮ್ನೆ ಆನೆ ಓದ್ತಾ ಇರ್ತದ ಅಂತಿಕೊಳ್ರಿ, ಬಂದ್ ರೋಡಾಗ ನಿಂತ್ಕೊಳ್ಳೋದು, ಬೋ 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 ಅನ್ನೋದು. ಹಿಂಗ್ ತಿರ್ಗಿ ನೋಡ್ರಿ, ಅಲ್ಲಿ ಯಾವ ಇದ್ವು ಅನ್ನೋದು ಕೂಡ ಇರಲ್ಲ. ಓಡೋಗ್ಬಿಡೋದು, ಬಾಲ ಮುದ್ರಕೊಂಡು ತಿರ್ಗಿ ಅಷ್ಟು ದೂರ ಹೋಗಿ ತಿರ್ಗಿ ಅಲ್ಲೊಂದ್ಸಲಿ ಬೋ ಅನ್ನೋದು. ತಿರ್ಗಿ ಹಿಂಗ್ ತಿರ್ಗಿ ನೋಡ್ರಿ, ಇಲ್ಲ ಹಂಗೆ. ಇಷ್ಟು ಒಂದೊಂದ್ಸಲ ಅಗ್ರೆಸಿವ್ ಅನ್ಸ, ಇಷ್ಟು ಪಟ್ಟಂತ ಮಾತಾಡೋ ಸರ್ ಬಿಗ್ ಬಾಸ್ ಅಲ್ಲಿ ಯಾಕೆ ಕೆಲವೊಂದು ತುಂಬಾ ಸಲ ಮಗು ಇದ್ದಂಗಿದ್ರಿ? ಹೌದು ಮೇಡಮ್, ಅದಕ್ಕೆ ತುಂಬಾ ಒಳ್ಳೆ ಪ್ರಶ್ನೆ. ಒಂದ್ಸಲಿ ನನ್ಗೆ ವೋಟ್ ಅನೌನ್ಸ್ ಮಾಡ್ತಾರೆ. ವೋಟ್ ಅನೌನ್ಸ್ ಮಾಡಾದ್ಮೇಲೆ ಒಳಗಡೆ ಅಲ್ಲಿಡೋ ಕಂಟೆಸ್ಟೆಂಟ್ಸ್ ಒಂದೇ ಮಾತು ಹೇಳಿದ್ದು, ನಿಮಗೆ ಈಚೆ ಬೆಂಬಲ ಐತೆ, ನಾವೆಲ್ಲ ಒಂದು ಇದರಿಂದ ಬಂದಿರೋರು, ನಾವು ನಿಮ್ಮ ತಂಟೆಗೆ ಬರಲ್ಲ, ನೀವು ನಮ್ಮ ತಂಟೆಗೆ ಬರಬೇಡ್ರಿ ಅಂದವಾಗ ನಾನಾಗಿ ನಾನು ಕಿರ್ಚ್ಕೊಂಡು ಹೋಗ್ಲ. ಅವರು ಟಾಸ್ಕ್ ಕಿತ್ಲಾಡೋರು, ಆಡ್ಕೊ ಹೋಗ್ರಿ. ಅಲ್ಲ ಈಗ ಮೇಡಮ್, ಸಂದರ್ಭ ಅಂತ ಬಂದಾಗ ಬಿಟ್ಟಿರಲಿಲ್ಲ ನಾನು. ಇವಾಗ ಮಾತಾಡ್ಲೇಬೇಕಂತ ಬಂದಾಗ ಮಾತಾಡಿದ್ದೀನಿ. ಅಲ್ಲಿ ಏನ್ ಗೊತ್ತಾ ಮೇಡಮ್, ಶೋ ತೋರಿಸೋದು 1.5 hour,
ಇವರು ಒಬ್ಬೊಬ್ರು ಬಂದು 3-4 ಅವರ್ ಆಗೋ ಅಷ್ಟು ಮಾತಾಡೋರು. ನಂದು ಒಂದೇ ತುಕಾಲಿ ಹತ್ರ ತುಕಾಲಿ ಹೇಳೋನು, ಇದು ಹಿಂಗಣ್ಣ ಹೌದಣ್ಣ, ಓಕೆ ಓಕೆ ಅಷ್ಟೇ ನಂದು. ಯಾಕಂದ್ರೆ ಮೇಡಮ್ ಬಟ್ ಆ ಮುಗ್ಧತೆನೆ ತುಂಬಾ ಹೆಣ್ಮಕ್ಳು ಅಭಿಮಾನಿಗಳು ಜಾಸ್ತಿ ಹೌದು ಮೇಡಮ್. ನನಗೆ ಹೆಣ್ಮಕ್ಳ ಗೌರವ ನೀವು ನೋಡ್ಬೋದು, ಒಳಗಡೆ ಇದ್ದಾಗ ಅಷ್ಟೇ ಹೊರಗಡೆನೂ ಅಷ್ಟೇ. ಯಾಕಂತಂದ್ರೆ ಇನ್ನೊಬ್ಬರ ಹೆಂಡತಿ ಇನ್ನೊಬ್ರ ತಾಯಿ ಅಂತ, ತಾಯಿ ಲೆಕ್ಕದಾಗ ನೋಡ್ಬೇಕು ನಾವು. ಇವಾಗ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ನಾನು ಕಲ್ತಿದ್ದೇನು ಅಂತಂದ್ರೆ ಸಂಬಂಧಗಳ ಬೆಲೆ ಮೇಡಮ್. ಅವ್ರು ನಮ್ಗೆ ಯಾರು ಸ್ಟಾರ್ಟಿಂಗ್ ಹೋದಾಗ ನಾವೆಲ್ಲ ಸ್ಟ್ರೇಂಜರ್ಸು, ಹೊರಗಡೆ ಬರ್ಬೇಕಾದ್ರೆ ನಾವೆಲ್ಲ ಫ್ರೆಂಡ್ಸು, ಎಷ್ಟು ಬಾಂಡಿಂಗ್ ಅಂದ್ರೆ ಕಣ್ಣಲ್ಲಿ ನೀರು ಹಾಕ್ತೀರಿ ಅವ್ರು ಹೋಗ್ತಾವ್ರೆ ಅಂತ ಅಂದ್ಬಿಟ್ಟು. ಅರ್ಥ ಮಾಡ್ರಿ, ಆ ಬಾಂಡಿಂಗ್ ಅಲ್ಲಿ ಸೇರಿಸ್ಬಿಡ್ತು ನಮ್ಮನ್ನು. ಅದಕ್ಕೆ ನಾವು ಹೆಮ್ಮೆ ಪಡೋಣ. ಇವತ್ತು ನಮ್ಮ ಅಕ್ಕ ತಂಗಿರ್ತಾರ ಅವರೇ, ಕ್ಲೋಸ್ ಫ್ರೆಂಡ್ಸ್ ಥರ ಅವರೇ, ಅವ್ರದ್ದು ನಮ್ಗೆ ಹೇಳ್ತಾರೆ, ನಮ್ದು ಅವ್ರಿಗೆ ಹೇಳ್ತೀರಿ, ಖುಷಿ ಮೇಡಮ್ ಅದಕ್ಕೆಲ್ಲ. ಕೆಲವೊಬ್ಬರು ಒಳಗಡೆ ತುಂಬ ಚೆನ್ನಾಗಿದ್ರು ನಮ್ಮ ಜೊತೆ, ಹೊರಗಡೆ ಬಂದಮೇಲೆ ಸಿಕ್ಕೇ ಇಲ್ಲ. ಕೆಲವೊಬ್ಬರು ನನ್ನ ಜೊತೆ ಇರಬೇಕು ಅಂತ ಪ್ರಯತ್ನ ಪಟ್ಟರು, ನನಗೆ ಟೈಮ್ ಇರಲಿಲ್ಲ, ಸ್ವಲ್ಪ ಮನಸ್ತಾಪಗಳವೆ ಒಬ್ರೊಬ್ರ ಹತ್ರ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊತೀವಿ. ಓಕೆ ಸರ್, ಲಾಸ್ಟ್ ನಿಮ್ಮ ಟ್ಯಾಟೂಗಳು ತೋರಿಸ್ಬಿಟ್ರೆ. ಟ್ಯಾಟೂಗಳ ನೋಡ್ರಿ, ಪ್ರತಿದಿನ ನಾನು ಊಟ ಮಾಡ್ಬೇಕಾದ್ರೆ ನಮ್ಮ ಅಜ್ಜಿ ತಾತ ನೆನ್ಸ್ಬೇಕು ಅಂದ್ಬಿಟ್ಟು CTM ಚಿಕ್ಕ ತಿಪ್ಪಣ್ಣ ಮುನಿಯಕ್ಕಯ್ಯಮ್ಮ, VH ಅಂದ್ರೆ ವೆಂಕಟೇಶ್ ಹೇಮಾವತಿ ಅಂತ ಅವ್ರದ್ದು. ಅಜ್ಜಿ ಇಬ್ರು ಅಜ್ಜಿ ತಾತ ಅಂದ್ರು. ಅವ್ರದ್ದು ಟ್ಯಾಟೂಗಳು, ಅವ್ರ ಇನ್ಶಿಲಿಗಳು CTM ಚಿಕ್ಕ ತಿಪ್ಪಣ್ಣ ಮುನಿಯಕ್ಕಯ್ಯಮ್ಮ, VH ಅಂದ್ರೆ ವೆಂಕಟೇಶ್ ಹೇಮಾವತಿ ಅಂತ. ಇಲ್ಲಿ ನೋಡ್ರಿ, ಮೈ ಡ್ಯಾಡ್ ಈಸ್ ಮೈ ಹೀರೋ. ಯಾಕಂತಂದ್ರೆ ಅವರೇ ನಮ್ಮ ಫಸ್ಟ್ ಹೀರೋ. ಐ ಲವ್ ಯು ಮಾಮ್. ನಾವು ಸಾಯೋವರೆಗೂ ನಮ್ಮ ತಾಯಿನ ನಾವು ಗೌರವಿಸ್ಬೇಕು, ಪ್ರೀತಿಸ್ಬೇಕು. ಯಾಕಂತಂದ್ರೆ ಈ 2 ದೇವ್ರುಗಳನ್ನ ಮೇಡಮ್ ಸೃಷ್ಟಿ ಮಾಡೋಕ್ಕಾಗಲ್ಲ. ಈ 2 ದೇವ್ರುಗಳನ್ನ ಬಿಟ್ಟು ಇನ್ನೆಲ್ಲ ಸಂಬಂಧಕ್ಕೂ ನೆಕ್ಸ್ಟ್ ಅನ್ನೋದೈತೆ. ಅದಕ್ಕೆ ನಾನು ಹೇಳೋದು ಎಲ್ಲ ಯೂತ್ಸ್ಗೂ ತಂದೆ ತಾಯಿಗಳು ಗೌರವ ಮಾಡ್ರಿ ಅಂತ. ಇದು ಹಳ್ಳಿ ಕಾರ್, ಇದು ನಮ್ಮ ಅಪ್ಪ ಅಮ್ಮ ಹೆಸರು. ಅದು ಆಕ್ಚುಲಿ ತುಂಬಾ ಹಳೇದಿದು, ಅದೆಲ್ಲ ಇದಾಗ್ಬಿಡೈತೆ. ಇವಾಗ ಇಲ್ಲಿ ಬೇರೆದು ಹಾಕ್ಸ್ಬಿಡ್ತೀನಿ ಟ್ಯಾಟೂ, ಅದು ಕವರಿಂಗ್ ಟ್ಯಾಟೂ ತರ. ತುಂಬಾ ಇಷ್ಟ ಮೇಡಮ್. ಆಮೇಲೆ ಈ ಬ್ಯಾಂಡ್ ಹಾಕೋ ಉದ್ದೇಶ ಏನಂತಂದ್ರೆ, ನಮ್ಮ ಜೀವನದಲ್ಲಿ ಯಾರಾದ್ರೂ ಗೆಟ್ ಲಾಸ್ಟ್ ಅಂತ ಕೊಟ್ಟಿರ್ತೀರಲ್ಲ, ಅವ್ರ ನೆನಪಿಗೆ ಹಾಕ್ಸ್ಬೇಕು. ಕೆಲವರೆಲ್ಲ ಇವಾಗ ಟ್ರೆಂಡ್ ಆಗಿ ಹಾಕ್ಸ್ಕೊಂತೀರ ಬ್ಯಾಂಡ್ಗಳು. ಬ್ಯಾಂಡ್ ಹಾಕ್ಸ್ಕೊಂಡು ಇದೇನೇನೆ ಟ್ಯಾಟೂ ಶಾಪ್ಗಳವ್ರನ್ನ ಅಳಬ್ರನ್ನ ಹೋಗಿ ಕೇಳ್ರಿ, ಅವ್ರು ಹೇಳ್ತಾರೆ ಬ್ಯಾಂಡ್ ನೀವು ಹಾಕ್ಸ್ತಾ ಇದೀರ ಅಂದ್ರೆ ನಮ್ಮ ಲೈಫ್ ಇಂದ ಒಬ್ಬರನ್ನ ನಾವು ಗೆಟ್ ಔಟ್ ಮಾಡಿದೀರಿ ಅಂತ ಅರ್ಥ. ಇಷ್ಟು ದೊಡ್ಡ ಬ್ಯಾಂಡ್. ಹೌದು ಮೇಡಮ್, ಅದು ದೊಡ್ಡದಾಗೇನೆ ಗೆಟ್ ಔಟ್ ಕಳ್ಸಿದ್ದೀನಲ್ಲ, ಅದಕ್ಕೆ ದೊಡ್ಡದಾಗಿ ಪ್ರೀತಿ ವಿಶ್ವಾಸ ಇರೋರಿಗೆ ವೆಲ್ಕಮ್. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲೊಂದಿದೆ, ಇದು ಆಕ್ಚುಲಿ ಕವರಿಂಗ್ ಟ್ಯಾಟೂ. ಇದು ಇಲ್ಲಿ ನನಗೆ ಓರಿ ಆಗ್ಬಿಟ್ಟಿತ್ತು, ಅದು 16-18 ಸ್ಟಿಚಸ್ ಬಿದ್ದಿತ್ತು. ಈ ಟ್ಯಾಟೂ ಅಂತೀನಿ, ಈ ಗಾಯ ಆದಾಗ ನಮ್ಮ ಹತ್ರ ದೊಡ್ಡೆತ್ತಿತ್ತು ಒಂದ್ ಜೊತೆ, ಆಮೇಲೆ ಒಂದು ಬೀಜದ ಗುಳಿ ಇತ್ತು. ಆ ಬೀಜದ ಗುಳಿಯಿಂದಾನೇ ಆಗಿದ್ದು. ನಮ್ಮ ಮನೆಯಲ್ಲಿ ಬಿಲ್ಕುಲ್ ದನ ಇಕ್ಕೂಡ್ದಿನ್ನ. ನಮ್ಮೂರಲ್ಲಿ ಆಲ್ರೆಡಿ ನ್ಯೂಸು, ಸಂಪತ್ನ ಮಗನ್ ಸೊತ್ತೋದ್ನಂತೆ ಅಂತ. ಏನೋ ಹಾಸ್ಪಿಟ್ಲಿಗೆ ಹೋಗಿದ್ಕ ಅಂದ್ರೆ ಬ್ಲಡ್ ಆ ಮಟ್ಟಕ್ಕೆ ಹೋಗಿತ್ತು ಬಿಡ್ರಿ. ಈ ಮೇನ್ ವೈನ್ ಇರುತ್ತಂತೆ ಮೇಡಮ್, ಆರ್ಟಿಂದ ಇಲ್ಲಿಗೆ ಆ ಇಷ್ಟರಲ್ಲೇ ತಪ್ಸ್ಕೊಂಡಿರೋದು. ಅದೇನಾದ್ರೂ ಕಟ್ಟಾಗ್ಬಿಟ್ಟಿದ್ರೆ ಹಾಸ್ಪಿಟ್ಲಿಗೆ ಹೋಗೋಷ್ಟ್ರಲ್ಲಿ ಡೆತ್ತೆ, ನಿಲ್ಸಕ್ ಆಗಲ್ಲಂತೆ ಆ ವೈನ್ನ, ಮೇನ್ ವೈನ್. ಅದಕ್ಕೆ ನೋಡಿ ಇಷ್ಟರಲ್ಲಿ ಹೋಗಿರೋದು. ಡಾಕ್ಟ್ರು ಆಶ್ರಿಕ ಪಟ್ಬಿಟ್ಟ. ಆಮೇಲೆ ಅನಸ್ತೇಶ ಹಾಕಿದ್ರು. ನನಗೆ ಅದಾವರೆಗೂ ಮಾತಾಡ್ಕೊಂಡೇ ಇದ್ದೆ. ನಂಗೆ ನೋವು ಗೊತ್ತಾಗ್ತಾ ಇಲ್ಲ, ಬೇಗ ಒಲಿರಿ ಹೋಗೋಣ ಅನಿಸ್ತಾ ಇದೆ ಬಿಸಿಲಿ ಇದ್ರಲ್ಲಿ. ಆಮೇಲೆ ಇದು 10 ವರ್ಷ ಆಗಿರ್ಬೇಕು ಮೇಡಮ್, 10 ವರ್ಷ. ಆವಾಗ ಮನೆಗೆ ಕರ್ಕೊಂಡ್ಬಂದ್ರು, ಹಿಂಗೆ ಊರ್ಕೊಂಡು ಬಂದೆ ಹಿಂಗೆ ಕೋಲು. ಇದು ಫುಲ್ ಪೇನ್ ಅಲ್ಲ, ಇದಾಗ್ಬಿಟ್ಟಿತ್ತು. ಆಮೇಲೆ ನೀನು ಎತ್ತು ಕಟ್ಕೊಡ್ದಿನ್ನ, ದನ ಮೇಯಿಸ್ಕೊಡ್ದು, ಇದ್ರಕ್ಕೆ ಹೋಗ್ಕೊಡ್ದು, ಒಂದು ಆಫೀಸ್ ರೂಮ್ ಕಟ್ಕೊಡ್ತೀರಿ, ಓಡಾಡ್ಕೊಂಡಿರೋ ಅಂದರು. ಹೋದ್ರೆ ಪ್ರಾಣ ಇಲ್ಲಿ ಹಿಂಗೆ ಹೋಗ್ಬೇಡ್ಲಿ, ದನ ಇಲ್ಲಿದ್ದು ನಾನು ಇರಲ್ಲ ಅಂದೆ. ಅದಕ್ಕೆ ಇವತ್ತು ಅಯ್ಯಪ್ಪನ ನಾನು ಇಷ್ಟು ಮೆರೆಸ್ತಾ ಇರೋದು. ಇಷ್ಟು ಹೇಳಕ್ಕೆ ಇದು ಮಾಡ್ತೀನಿ. ಇನ್ನೇನಾದ್ರೂ ಇದೆಯಾ? ಇಲ್ಲ ಸರ್, ಕೊನೆಯದಾಗಿ ಹೊಸದಾಗಿ ಹಸು ದನ ಎತ್ತು ಸಾಕ್ತಾರಲ್ಲ ಯೂತ್ಸ್ಗೆ. ಆಮೇಲೆ ನಾನು ದಯವಿಟ್ಟು ಎಲ್ರಿಗೂ ಕೇಳ್ಕೊಳೋದು ಏನ್ ಗೊತ್ತಾ, ಈ ಫೀಲ್ಡ್ಗೆ ಬರಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡ್ರಿ. ಒಂದ್ಸಲಿ ಅಲ್ಲ, 10 ಸಲ ಬಂದ ಮೇಲೆ ಕಷ್ಟನೋ ಸುಖನೋ ಬಿಟ್ಟು ಮಾತ್ರ ಹೋಗ್ಬೇಡ್ರಿ. ಯಾಕಂತಂದ್ರೆ ಹಿಂಗ್ ಬಂದ ಹಿಂಗ್ ಹೋದ ಅನ್ಸ್ಕೊಬಾರ್ದು ಮೇಡಮ್. ಅರ್ಧ ನಾವು ಜಂಬಕ್ಕೆ ಮಾಡ್ತಾ ಇರೋದು, ಅಂದ್ರೆ ಬೇರೆಯವ್ರು ಆಡ್ಕೊಂಡ್ಬಿಡ್ತಾರೆ ಅಂತ ಬಿಡ್ದಿರ ಮಾಡೋದು. ದೇವರನ್ನೇ ಹೇಳ್ತೀನಿ, ಇದಕ್ಕೂ ಖರ್ಚು ತುಂಬಾನೇ ತಗ್ಲುತ್ತೆ ಅಲ್ಲ ಸರ್? ಹೌದು ಮೇಡಮ್. ಇವಾಗ ನೀವೇ ನೋಡಿದ್ರಲ್ಲ ಬೆಳಿಗ್ಗೆ ನಿಂಕ ಜಾತ್ರೆಗೆ ಬರ್ರಿ, ನಾನು ಅದಕ್ಕೆ ಸಾರ್ ಹೇಳೋದು ನಿಮ್ಕ. ಅಲ್ಲಿ ಬಂದು ನೋಡ್ರಿ, ನೀವು ಅಲ್ಲಿ ನೋಡ್ಬೇಕು. ನೀವು ಆ ಜನ ಇವ್ ಮಾಡೋ ಮೇಕಪ್ ಅದನ್ನು ಮೀರಿನೂ ಪ್ರತಿದಿನ ನಾರ್ಮಲ್ ಡೇಸ್ ಅಲ್ಲಿ ಕೂಡ ಒಂದು ಮಾಮೂಲಿ ಖರ್ಚು ಇರುತ್ತೆ ಅಲ್ಲ? ಹೌದು, ಮಾಮೂಲಿ ತಿಂಡಿಗಳು, ಇವಾಗ ಅವುಗಳ ಮೇಂಟೆನೆನ್ಸ್ ಅದೆಲ್ಲಾನು ಇರ್ತದೆ. ಔಷಧ ತಪ್ಪದೇ ಇರ್ಲಿ, ತಿಂಗ್ಳಿಗೆ ಒಂದ್ಸಲ ಡಾಕ್ಟರ್ ಚೆಕಪ್ ಇಲ್ಲ, ಆ ತರ ಇಲ್ಲ.
ಆ ಥರ ಎಲ್ಲ ಏನಾನೆ ಆದ್ರೆ ಮಾತ್ರ ನೀನೆ ಆ ಓಕೆ ಥರ ಸರ್ ಎಲ್ಲ ಏನಿಲ್ಲ. ಯೂತ್ಸ್ಗೆ ಫೈನಲ್ ಆಗಿ ಅದೇ ಮೇಡಮ್ ನಾನು ಹೇಳೋದೇನಂದ್ರೆ ವ್ಯಾವಸಾಯಿಕ ಬರೋಕ್ಕಿಂತ ಮುಂಚೆ ಒಂದ್ಸಲಿ ಅಲ್ಲ 10 ಸಲ ಯೋಚನೆ ಮಾಡ್ರಿ. ಒಂದು ದನ ಕಟ್ಕೊಳ್ರಿ, ಆಮೇಲೆ 100 ದನ ಕಟ್ರಿ. ಒಂದು ಕುರಿ ಕಟ್ಕೊಳ್ರಿ, ಆಮೇಲೆ 100 ಕುರಿ ಸಾಕ್ರಿ. ಒಂದು ಮೇಕೆ ಕಟ್ಕೊಳ್ರಿ, 100 ಮೇಕೆ ಮಾಡ್ರಿ. 1 ಎಕರೆ ವ್ಯವಸಾಯ ಮಾಡಿ ನೋಡ್ರಿ, 100 ಎಕರೆ ಜಮೀನ್ ಮಾಡ್ರಿ. ಆಮೇಲೆ ತಪ್ಪಿಲ್ಲ, ಏಕ್ದಮ್ ಇನ್ವೆಸ್ಟ್. ಇವಾಗ ಏನಾಗೋಯ್ತು, ಕುರಿ ಮೇಕೆನಲ್ಲಿ ಲಾಭ ಅಂದ್ರು ಮೇಡಮ್, ಬೇರೆ ಶೆಡ್ಗಳಿಗೇನೆ 30 ಲಕ್ಷ 50 ಲಕ್ಷ ಹಾಕ್ಬಿಟ್ರು. ಕುರಿಗಳಕ ಒಂದು 3-4 ಕಾಯಿಲೆವೆ, ಅದು ಬಂತಂದ್ರೆ ಯಾರ್ಯಾರ ಬ್ರಾಹ್ಮಣ ಕೈಯಲ್ಲೂ ಅದ್ರ ಮೇಲ್ ಮಾಡಕ್ಕಾಗಲ್ಲ, ಪಟ್ ಅಂತ ಹೋಗ್ಬಿಡ್ತದೆ. ನೀನ್ ಅನುಭವನೇ ಇಲ್ಲ, ತಂದಾಕೊಂಡು ಎಷ್ಟೋ ಜನ ಲಾಸ್ ಆಗಿ ನಮ್ಗಿನ್ನು ಬೇಡಪ್ಪ ಇದ್ರ ಸವಾಸ ಅಂತ ಆಗೋಯ್ತು. ಆಮೇಲೆ ಎಲ್ಲದಕ್ಕೂ ರಜೆ ಐತೆ, ಎಲ್ಲ ಉದ್ಯೋಗಕ್ಕೂ ರಜೆ ಐತೆ, ವ್ಯವಸಾಯಕ್ಕೆ ರಜೆ ಇಲ್ಲ. ನಮ್ ಕೈತೋ ಇಲ್ಲ ಅಂಬೋ ಅಂತ ಪಡ್ಕೊಂಡಿದ ತಕ್ಷಣ ಬಂದು ನೀರಿಕ್ಬೇಕು, ಸಗಣಿ ಹಾಕಿದ ತಕ್ಷಣ ಸಗಣಿ ಎತ್ತಬೇಕು. ಇವಕ್ಕೆ ರಜೆ ಇಲ್ಲ. 1 ಸಲ ಅಲ್ಲ 10 ಸಲ ಯೋಚನೆ ಮಾಡಿ ಇಳಿರಿ. ಇಳ್ದ ಮೇಲೆ ಸಕ್ಸಸ್ ಅನ್ನೋದು ನಿಮ್ ಬೆನ್ನಿಂದ ಇರ್ತದೆ. ಇನ್ನೊಬ್ಬರನ್ನ ಛೇಡಿಸೋದು, ಇನ್ನೊಬ್ಬರನ್ನ ಕೆಳಗೆ ಹಾಕೋದು ಬಿಟ್ಬಿಡ್ರಿ ಅಂತ ನಾನು ಸರ್ ಕೊನೆಯದಾಗಿ ಅಪಪ್ರಚಾರ ಮಾಡೋರು ನಿಮ್ಮ ಕಡೆಯಿಂದ ಮಾತುಗಳಷ್ಟೇ. ಮೇಡಮ್ ನಾನೇನು ಹೇಳ್ತೀನಿ ಅಂದರೆ, ನನ್ನ ಪ್ರೀತಿಸೋರು, ನನ್ನ ಗೌರವಿಸೋರು, ನಾನು ಅವ್ರನ್ನ ಗೌರವ ಕೊಡ್ತೀನಿ. ಅವ್ರು ಯಾವತ್ತೂ ನನ್ನ ಮನಸ್ಸಲ್ಲಿ ನನ್ನನ್ನು ಛೇಡಿಸ್ಕೊಂಡು ನನ್ನನ್ನು ಬೇರೆ ಥರ ನೋಡೋರು ನೀವು ಅಲ್ಲಿ ಅನ್ನೋದಕ್ಕೆ ಅದಕ್ಕೆ ಎಲ್ಲಾನ ಸೇರಿಸ್ಕೊಬೋದು. ನಾನು ಪ್ರೀತಿಸೋರು ನನ್ನ ಮನಸ್ಸಲ್ಲಿ ಯಾವಾಗೂ ಇರ್ತಾರೆ. ಆಮೇಲೆ ನಿಮ್ಮ ಚಾನಲ್ ಮುಖಾಂತರ ನಾನು ಕೇಳ್ಕೊತೀನಿ, ದಯವಿಟ್ಟು ರೈತಾಪಿ ವರ್ಗನ ಬೆಳೆಸ್ರಿ. ಅಗ್ರಿಕಲ್ಚರ್ ಬೇಕು. ಯಾವ ಸ್ಕೂಲಲ್ಲೂ ಯಾವ ಕಾಲೇಜಲ್ಲೂ ಅಗ್ರಿಕಲ್ಚರ್ ಇಷ್ಟ ಆಗ್ರಿ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದಾನೇ ಪ್ರಮೋಷನ್ ಆಗಲಿ ಅಂತ ನಾನು ಕೇಳ್ತೀನಿ. ಓಕೆ, ಜೈ ಹಳ್ಳಿಕಾರ್.